Jungle. ಎರಡು 2024ನೇ ವರ್ಷದ ಕೊನೆಯಲ್ಲಿ ಬಂದಿರುವ ಅಮಾವಾಸ್ಯೆ ಎಳ್ಳಮಾವಾಸ್ಯೆಯಾಗಿದೆ. ಇದು ಸೋಮವಾರ ಬಂದಿರುವುದರಿಂದ ಸೋಮಾವತಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಈ ಅಮಾವಾಸ್ಯೆಯು ಬಹಳ ಶಕ್ತಿಯುತವಾದ ಅಮಾವಾಸ್ಯೆ ಎಂದು ಬಲ್ಲವರು ಹೇಳುತ್ತಾರೆ ವೀಕ್ಷಕರೇ. ಈ ಅಮಾವಾಸ್ಯೆಯನ್ನು ಶಿವನಿಗೆ ಅರ್ಪಿಸಲಾಗುತ್ತದೆ. ಸಾಮಾನ್ಯವಾಗಿ ಹುಣ್ಣಿಮೆ ಹಾಗೂ ಅಮಾವಾಸ್ಯೆಯ ದಿನ ಲಕ್ಷ್ಮೀ ನಾರಾಯಣನನ್ನು ಪೂಜಿಸಲಾಗುತ್ತದೆ. ಆದರೆ ಸೋಮವತಿ ಅಮಾವಾಸ್ಯೆಯ ದಿನ ಮಹಾಲಕ್ಷ್ಮಿಯ ಜೊತೆಗೆ ಶಿವನನ್ನು ಪೂಜಿಸಲಾಗುತ್ತದೆ ವೀಕ್ಷಕರೇ. ಈ ದಿನ ಪೂಜಿಸುವುದರಿಂದ ಶಾಶ್ವತವಾಗಿ ಅವರ ಬದುಕಿನಲ್ಲಿ ಪುಣ್ಯ ಫಲಪ್ರಾಪ್ತವಾಗುತ್ತದೆ ಎಂಬ ನಂಬಿಕೆ ಇದೆ. ಹಾಗಾಗಿ ಕನಕಪುರ ಬಸ್ ನಿಲ್ದಾಣದ ಬಳಿ ಇರುವ ಶ್ರೀ ಕಾಳಿಕಾಂಬಾ ದೇವಾಲಯದಲ್ಲಿ ಇಂದು ಬೆಳಗ್ಗೆ ಅಮ್ಮನವರಿಗೆ ವಿಶೇಷವಾಗಿ ಅರ್ಚಕರು ಫಲಪಂಚಾಮೃತ ಅಭಿಷೇಕವನ್ನು ಮಾಡಿ ಹೂವಿನ ಅಲಂಕಾರವನ್ನು ಮಾಡಲಾಗಿತ್ತು. ದೇವಾಲಯಕ್ಕೆ ಆಗಮಿಸಿದ ಸಾವಿರಾರು ಭಕ್ತಾದಿಗಳ ಮನದಲ್ಲಿ ಭಕ್ತಿಯ ಪುಳಕವನ್ನುಂಟು ಮಾಡಿತ್ತು ವೀಕ್ಷಕರೇ. ಶ್ರೀ ಕಾಳಿಕಾಂಬಾ ದೇವಾಲಯದಲ್ಲಿ ಬೆಳಗ್ಗೆ ಮಹಾಮಂಗಳಾರತಿ ನಂತರ ಮಧ್ಯಾಹ್ನದ ವೇಳೆಗೆ ಅಮ್ಮನವರಿಗೆ ಮಾಡಲಾಗಿದ್ದ ಪ್ರಸಾದದ ವಿನಿಯೋಗವನ್ನು ಭಕ್ತರಿಗೆ ವಿನಿಯೋಗ ಮಾಡಲಾಯಿತು. ಈ ಸಂದರ್ಭದಲ್ಲಿ ದೇವಾಲಯದ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಉಪಸ್ಥಿತರಿದ್ದರು ವೀಕ್ಷಕರೇ. ರಾಮಪ್ರಸಾದ್ ಆಚಾರ್ಯ, ಅರ್ಚಕರು, ಕಾಳಿಕಾಂಬ ದೇವಸ್ಥಾನ, ಕನಕಪುರ. ಈ ದಿನದ ವಿಶೇಷ 2024ನೇ ಕೊನೆಯ ಅಮಾವಾಸ್ಯೆ 30/12/2024 ಕೊನೆಯ ದಿನದ ಕೊನೆಯ ವರ್ಷದ ಅಮಾವಾಸ್ಯೆ ಆಗಿರೋದ್ರಿಂದ ಈ ದಿನ ತಾಯಿಗೆ ಬೆಳಗ್ಗೆ 6 ಗಂಟೆಗೆ ಅಭಿಷೇಕ, 9 ಗಂಟೆಯ ತನಕ ಅಲಂಕಾರ, ನಂತರ ತಾಯಿಗೆ ಪೂಜಾ ಕೈಂಕರ್ಯಗಳು ನೆರವೇರುತ್ತದೆ. ಅದಾದ ನಂತರ ತಾಯಿಗೆ ಮಹಾಮಂಗಳಾರತಿ, ಅದಾದ ನಂತರ ತಾಯಿಗೆ ನೈವೇದ್ಯ, ಅದನ್ನೇ ಅನ್ನದಾನ ಪ್ರಯುಕ್ತವಾಗಿ ಸಮರ್ಪಣೆ ಮಾಡಲಾಗುತ್ತದೆ. ಪ್ರತಿ ಅಮಾವಾಸ್ಯೆಯಲ್ಲೂ ಇದೇ ಥರ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಆಗಮಿಸುತ್ತಾರೆ. ತಾಯಿಗೆ ಕೃಪೆಗೆ ಪಾತ್ರ ಆಗುತ್ತಾರೆ ಎಂದು ಹೇಳಬರುತ್ತೇನೆ.